ನಮ್ಮ ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅದರಲ್ಲಿ ಪೇಜ್ 51ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಲೋಕಾಯುಕ್ತರು ಅದಾನಿ ಕಂಪನಿಯ ಕಂಪ್ಯೂಟರ್ನ ಸೀಸ್ ಮಾಡಿದಾಗ ಆ ಕಂಪ್ನಿಯವರು ಅವರ ಬ್ರ್ಯಾಂಚ್ಗೆ ಒಂದು ಮೇಲ್ ಕಳಿಸ್ತಾರೆ. ಅದರಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ರಾಜಕೀಯ ನಾಯಕರಿಗೆ ಹಣ ಕೊಡಬೇಕು ಅಂತೇಳಿ ಹಣ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಲೋಕಾಯುಕ್ತ ವರದಿಯಲ್ಲಿದೆ. ವರದಿಯಲ್ಲಿ ಸ್ಪಷ್ಟವಾಗಿದ್ರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಸೊ ಅದಾನಿ ಸಮುದಾಯ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಅರಣ್ಯ ಇಲಾಖೆಯವರು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದ್ದನ್ನು ಕಳ್ಳ ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಲೋಕಾಯುಕ್ತದಲ್ಲಿದೆ. ಆದ್ದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಲ್ಲಿ ಒತ್ತಾಯ ಮಾಡ್ತೇನೆ, ಆದಷ್ಟು ಬೇಗ ಈ ಕಂಪನಿಗಳ ವಿರುದ್ಧ ಏನು ಲೋಕಾಯುಕ್ತ ವರದಿ ಕೊಟ್ಟಿದೆ ಅದರ ಆಶಯಕ್ಕೆ ಅನುಗುಣವಾಗಿ ಅದರ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸ್ತೇನೆ. ಯಾಕಂತ ಹೇಳಿದ್ರೆ ಕರ್ನಾಟಕದ ಆಸ್ತಿಯನ್ನು ಈ ರೀತಿ ಲೂಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಸಹ ಅಮೇರಿಕಾದಲ್ಲಿ ಅದಾನಿ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಲೂಟಿಯಾಗಿರ್ತಕ್ಕಂಥ ನಮ್ಮ ಸಂಪತ್ತಿಗೆ ಇನ್ನೂ ಸಹ ನಾವು ಆ ಕಂಪ್ನಿಯನ್ನು ನಾವು ಮುಟ್ಟಿಲ್ಲ ಅಂದರೆ ಇದರಲ್ಲಿ ಏನೋ ಎಲ್ರಿಗೂ ಸಹ ಒಂದು ರೀತಿ ಸಂಶಯ ಬರೋ ರೀತಿ ಆಗುತ್ತೆ. ಆದ್ದರಿಂದ ಯಾರೇ ಎಷ್ಟೇ ದೊಡ್ಡವರಾಗಿದ್ರೂ ಸಹ ಲೋಕಾಯುಕ್ತ ಏನು ವರದಿ 2011ರಲ್ಲಿ ವರದಿ ಸಲ್ಲಿಸಿತ್ತು ಮತ್ತು ಆ ವರದಿಯ ಸಂಪೂರ್ಣ ವಿವರ ನನ್ನಲ್ಲೂ ಸಹ ಇದೆ. ಪೇಜ್ 51ರಿಂದ 56ವರೆಗೂ ನೋಡಿದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಲ್ಲಿದೆ ಅನ್ನೋದು ಸಹ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ ಡಾಕ್ಟರ್ ಯು ವಿ ಸಿಂಗ್ ಅಂಥೇಳಿ ಕಮಿಟಿ ಫೌಂಡ್ ಅಟ್ ಚಾಪ್ಟರ್ 2 at the page 165 large scale irregularities and illegalities that have taken place in the small port situated at Bellekeri south of Karwar in Uttar Kannada district. While this report of mine is in continuation of my first report submitted by me in the month of December 2008. The happenings at the Bellekeri port has special significance for this report, hence I attach a lot of importance to this part of the report. ಅದರಿಂದ ಸಂಪೂರ್ಣವಾಗಿ ಬೇರೆ ಕಂಪನಿಗಳ ಮೇಲೆ ಯಾವ ರೀತಿ CBI ಮತ್ತು ಲೋಕಾಯುಕ್ತ ಕ್ರಮ ತೆಗೆದುಕೊಂಡಿದೆ ಅದೇ ರೀತಿ ಅದಾನಿಯ ವಿರುದ್ಧನೂ ಸಹ ಕ್ರಮ ತೆಗೆದುಕೊಳ್ಬೇಕು. ಯಾಕಂದರೆ ಇದನ್ನು ನೇರವಾಗಿ ಈ ನರೇಂದ್ರ ಮೋದಿಯವರು ಕೃಪಾಪೋಷಿತ ಕಂಪನಿ ಇದಕ್ಕೆ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನೇ ಅವ್ಯವಹಾರಗಳು ಮಾಡಿದ್ರೂ ಸಹ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ಒಂದು ತನಿಖೆ ಆಗಿರ್ತಕ್ಕಂಥ ಈ ಒಂದು ವರದಿಯ ಮೇಲೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಹೇಳ್ತೇನೆ. ಈಗ 11 ವರ್ಷ ಆಗಿದೆ. ಅದಕ್ಕೆ ನಾನು ತಮಗೆ ಹೇಳಿದ್ದು, ಅದರಲ್ಲಿ 4 ಕಂಪನಿಗಳಿದೆ, ಸಲ್ಗಾಂವ್ಕರು, ಗ್ರೀನ್ ಹೌಸ್ ಅಂತ ಇವೆಲ್ಲರ ಮೇಲೂ ಸಹ ತನಿಖೆಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ. ಲೋಕಾಯುಕ್ತನೂ ಕ್ರಮ ತೆಗೆದುಕೊಂಡಿದೆ, CBI ಕೂಡ ಕ್ರಮ ತೆಗೆದುಕೊಂಡಿದೆ. ಆದರೆ ಅದಾನಿ ಕಂಪನಿನ ಯಾರೂ ಸಹ ಮುಟ್ಟಿಲ್ಲ. ಅದು ಯಾಕಾಗಿದೆ ಅನ್ನೋದು ಯಕ್ಷ ಪ್ರಶ್ನೆ. ಅದರ ಮೇಲೆ ತೀವ್ರವಾದ ತನಿಖೆ ಆಗಬೇಕು ಅಂತೇಳಿ ನನ್ನ ಒತ್ತಾಯ. ಅಲ್ಲ, ಆ ಸಂಪೂರ್ಣ ಅದಾನಿ ಕಂಪನಿನೇ ಪ್ರಧಾನಿಯವ್ರ ಕಂಪನಿ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವ್ರ ಕಂಪನಿ ಅಂದರೆ ಏನು ತಪ್ಪಾಗಲಾರ್ದು. ಅದಾನಿ ಅವ್ರ ಕಂಪನಿಯವರ ಹೆಸರು ವರದಿಯಲ್ಲಿರೋದ್ರಿಂದ ಮತ್ತು ದಾಖಲೆಗಳ ಸಮೇತ ಎಲ್ಲಿ ಅವ್ಯವಹಾರ ನಡೆದಿರೋದು ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಸರ್ಕಾರ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತೇಳಿ ನನ್ನ ಒತ್ತಾಯ. ಈಗ ಕೇಂದ್ರ ಸರ್ಕಾರ ಲೋಕಾಯುಕ್ತದ ವರದಿ ತನಿಖೆ ಮಾಡಿರೋದು ಕರ್ನಾಟಕ ಸರ್ಕಾರ, ಲೋಕಾಯುಕ್ತ ಕರ್ನಾಟಕ ಸರ್ಕಾರ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಮಾಡೋದಿಲ್ಲ. ಅದನ್ನು ಒಂದು ರೀತಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಅದು ಬನಾನಾ ರಿಪಬ್ಲಿಕ್ ಆಗಿಬಿಟ್ಟಿದೆ. ಯಾವ ಕಂಪ್ನಿ ಬೇಕು ಅದನ್ನು ತೆಗೆದುಕೊಳ್ತಾ ಇದ್ದಾರೆ. ಮಂಗಳೂರು ಏರ್ಪೋರ್ಟ್ ತಗೊಂಡ್ಬಿಟ್ಟಿದ್ದಾರೆ, ಇನ್ನು ಏನೇನು ತಗೋಬೇಕು ಅವೆಲ್ಲ ತಗೊಳ್ತಾ ಇದ್ದಾರೆ. ಆದ್ದರಿಂದ ಇದು ಆ ಸೋಲಾರ್ ಇದರಲ್ಲಿ ಆಗಿರ್ತಕ್ಕಂಥದ್ದು ಅಮೇರಿಕಾದಲ್ಲಿ. ಆದ್ದರಿಂದ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ, ನಾವು ಏನು ಮುಟ್ಟುಗೋಲು ಹಾಕ್ಕೊಂಡಿದ್ರು ಅರಣ್ಯ ಇಲಾಖೆಯವರು ಅದನ್ನು ಕಳ್ತನ ಮಾಡಿ ಹಗಲು ದರೋಡೆ ಅಂದ್ರೂ ತಪ್ಪ, ಅದು ಭಾಳ ಡೀಸೆಂಟ್ ವರ್ಡ್ ಹಗಲು ದರೋಡೆ ಅನ್ನೋದು. ಕಳ್ತನ ಮಾಡಿ ಇವರು ಸ್ಮಗ್ಲರ್ಸ್, ಇವರು ಕಳ್ಳ ಸಾಗಾಣಿಕೆ ಅಂದರೆ ಈ ದೇಶದಿಂದ ಬೇರೆ ದೇಶಕ್ಕೆ ಪರವಾನಗಿ ಇಲ್ಲದೆ ಯಾರು ಸರಬರಾಜು ಮಾಡ್ತಾರೆ ಅದಕ್ಕೆ ಕಳ್ಳ ಸಾಗಾಣಿಕೆ ಅಂತಾರೆ, ಸ್ಮಗ್ಲಿಂಗ್ ಅಂತಾರೆ. ಇವರೆಲ್ಲ ಸ್ಮಗ್ಲರ್ಸ್ ಇವರೆಲ್ಲ.